ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದಿಂದ ಉದ್ಯೋಗ ಸಮಾಚಾರ ದೇಶಾದ್ಯಂತ ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಹುದ್ದೆಗಳ ಭಾರಿ ನೇಮಕಾತಿ ಇವತ್ತು ಕರ್ನಾಟಕದಲ್ಲೂ 78 ಹುದ್ದೆಗಳಿದ್ದಾವೆ. ನೋಡಿ, ಈ ಕೇಂದ್ರ ಸರ್ಕಾರ ಡಿಜಿಟಲ್ ಇಂಡಿಯಾ ಅಂದರೆ ಉಪಕ್ರಮದ ಅಡಿಯಲ್ಲಿ ಇವತ್ತು ದೇಶಾದ್ಯಂತ ಒಂದು ಖಾಲಿ ಇರುವಂತಹ ಒಂದು ಆಧಾರ್ ಸೂಪರ್ವೈಸರ್ ಅಂದರೆ ಮತ್ತು ಆಪರೇಟರ್ ಹುದ್ದೆಗಳ ಭರ್ತಿಗೆ ಇವತ್ತು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹಾಗಾದರೆ ಅಧಿಕೃತ ಸೂಚನೆ ಹೊರಡಿಸಲಾಗಿದೆ. ಹಾಗಾದರೆ ವಿವಿಧ ರಾಜ್ಯಗಳಲ್ಲಿರುವಂಥ ಆಧಾರ್ ಸೇವಾ ಕೇಂದ್ರಗಳನ್ನು ಬಲಪಡಿಸಲಿಕ್ಕೆ ಮತ್ತು ಸಾರ್ವಜನಿಕರಿಗೆ ಇಲ್ಲಿ ತ್ವರಿತವಾಗಿ ಸೇವೆ ಒದಗಿಸಲಿಕ್ಕೆ CSC ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ಈ ನೇಮಕಾತಿ ಪ್ರಕ್ರಿಯೆ ಇವತ್ತು ಆರಂಭವಾಗಿದೆ. ನೋಡಿಲಿ, ಪ್ರಸ್ತುತ ಒಂದು ಕರ್ನಾಟಕ ಸೇರಿದಂತೆ ದೇಶದ ಪ್ರಮುಖ ರಾಜ್ಯಗಳಾದಂತಹ ಬಿಹಾರ ಮತ್ತು ಛತ್ತೀಸ್ಗಢ, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಒಟ್ಟು 316 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ಕರ್ನಾಟಕ ಒಂದರಲ್ಲೇ ಇವತ್ತು 72 ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಿದೆ. ನಿಮ್ಮ ಸ್ವಂತ ಜಿಲ್ಲೆ ಅಥವಾ ಸ್ಥಳೀಯ ಮಟ್ಟದಲ್ಲೇ ಕೆಲಸ ಮಾಡಲಿಕ್ಕೆ ನೀವು ಬಯಸ್ತಿದ್ದ ಇದ್ದರೆ ಇಲ್ಲಿ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಇದೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಹುದ್ದೆಗಳ ಸಂಕ್ಷಿಪ್ತ ವಿವರವನ್ನು ನಿಮಗೆ ಹೇಳಿಬಿಡ್ತೇನೆ. ನೋಡಿ, ನೇಮಕಾತಿ ಸಂಸ್ಥೆ ಡಿಜಿಟಲ್ ಇಂಡಿಯಾ CSC ಗವರ್ನೆನ್ಸ್ ಅಂತಿದೆ. ಹುದ್ದೆಗಳ ಹೆಸರು ಏನಪ್ಪ ಅಂದರೆ ಇಲ್ಲಿ ಆಧಾರ್ ಸೂಪರ್ವೈಸರ್ ಮತ್ತು ಆಪರೇಟರ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಒಟ್ಟು ಹುದ್ದೆಗಳು ಎಷ್ಟು ಅಂದರೆ V316 ಕರ್ನಾಟಕದಲ್ಲಿ 78 ಹುದ್ದೆಗಳು. ಮಾಸಿಕ ವೇತನ ಎಷ್ಟು ಸಿಗುತ್ತೆ ಅಂದರೆ 20,000ದಿಂದ 25,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಆಗಸ್ಟ್ 8 ಕೊನೆಯ ದಿನಾಂಕ ಇದೆ. ಅರ್ಜಿ ಸಲ್ಲಿಕೆ ವಿಧಾನ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆಗಸ್ಟ್ 8ರವರೆಗೂ ಅವಕಾಶ ಇದೆ. ಇವಾಗ ಅರ್ಹತಾ ಮಾನದಂಡಗಳು ಏನು, ಯಾವ ಅರ್ಹತದಲ್ಲಿ ನಿಮಗೆ ಮಾನದಂಡಗಳು ಇರ್ತದೆ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಬಯಸುವಂತಹ ನೀವೇನಾದರೂ ಬಯಸಿದರೆ ನೀವು ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ ಅಂದರೆ ವಿದ್ಯಾರ್ಹತೆ, ಅಭ್ಯರ್ಥಿಗಳು ಕಡ್ಡಾಯವಾಗಿ ಮಾನ್ಯತೆ ಪಡೆದ ಮಂಡಳಿಯಿಂದ 12ನೇ ತರಗತಿ PUC ತೇರ್ಗಡೆ ಆಗಿರಬೇಕಾಗತ್ತೆ. ನೆಕ್ಸ್ಟ್, ಪರ್ಯಾಯ ವಿದ್ಯಾರ್ಹತೆ 10ನೇ ತರಗತಿಯ ನಂತರ ಕನಿಷ್ಠ 2 ವರ್ಷಗಳ ITI ಕೋರ್ಸ್ ಮುಗಿಸಿದವರು ಅಥವಾ 3 ವರ್ಷಗಳ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪಡೆದ ಅಭ್ಯರ್ಥಿಗಳು ಸಹ ಇದಕ್ಕೆ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್, ಕಡ್ಡಾಯವಾಗಿ ಬೇಕಾದ ಪ್ರಮಾಣ ಪತ್ರ ನೋಡೋಣ ಬನ್ನಿ. ಈ ನೇಮಕಾತಿಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶವೆಂದರೆ ಏನಪ್ಪ ಅಂದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ UIDAI ನಿಯಮಾವಳಿಗಳ ಅನ್ವಯ ಇಲ್ಲಿ ನಡೆಸಲಾಗುವಂತಹ ಆಧಾರ್ ಸೂಪರ್ವೈಸರ್ ಆಪರೇಟರ್ ಪ್ರಮಾಣ ಪತ್ರ ಹೊಂದಿರಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ENCIT ಪರೀಕ್ಷೆ ಪಾಸಾಗಿ ಸರ್ಟಿಫಿಕೇಟ್ ಇಲ್ಲದವರ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಪರಿಗಣಿಸುವುದಿಲ್ಲ, ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ಮೇನು ಇತರ ಅಗತ್ಯ ಕೌಶಲ್ಯಗಳು. ಅಭ್ಯರ್ಥಿಗಳಿಗೆ ಪ್ರಾಥಮಿಕ ಕಂಪ್ಯೂಟರ್ ಜ್ಞಾನ ಇರಬೇಕಾಗತ್ತೆ, ಡೇಟಾ ಎಂಟ್ರಿ, ಇಂಟರ್ನೆಟ್ ಬಳಕೆ ಇತ್ಯಾದಿ. ಸ್ಥಳೀಯ ಭಾಷೆ ಮೇಲೆ ಹಿಡಿತ ಇರಬೇಕಾಗತ್ತೆ. ಅಂದರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡ ಓದಲು, ಬರೆಯಲು ಮತ್ತು ಸ್ಪಷ್ಟವಾಗಿ ಮಾತನಾಡೋದಕ್ಕೂ ಕೂಡ ಬರಬೇಕಾಗತ್ತೆ. ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತದೆ ಅಂದರೆ ನೋಡಿ, ಆಧಾರ್ ಸೂಪರ್ವೈಸರ್ ಹುದ್ದೆಗಳಿಗೆ ಯಾವುದೇ ಕಠಿಣ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಬದಲಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಸರಳ ಹಂತಗಳಲ್ಲಿ ಆಯ್ಕೆ ಮಾಡಲಾಗ್ತದೆ. ಹೇಗೆ? ಅರ್ಜಿಗಳ ಪರಿಶೀಲನೆ. ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿ ಮತ್ತು ಅವರ ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ಮೊದಲ ಹಂತದ ಒಂದು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ, ಅಂದರೆ ಮೆರಿಟ್ ಲಿಸ್ಟಿಗೆ. ಆಮೇಲೆ ದಾಖಲಾತಿ ಪರಿಶೀಲನೆ ಟೈಮಲ್ಲಿ ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳ ವಿದ್ಯಾರ್ಥಿ ದಾಖಲೆಗಳು ಮತ್ತು ಪ್ರಮುಖವಾಗಿ ಅವರ UIDAI ಸರ್ಟಿಫಿಕೇಟನ್ನು ಅಧಿಕಾರಿಗಳು ಸೂಕ್ಷ್ಮವಾಗಿ ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಹಾಗೆ ಇಲ್ಲಿ ವೇತನ ಮತ್ತು ಸೇವಾ ಸೌಲಭ್ಯಗಳು ಯಾವ ರೀತಿ ಇರುತ್ತೆ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 20,000ದಿಂದ 25,000ವರೆಗೆ ವೇತನವನ್ನು ನಿಗದಿಪಡಿಸುತ್ತೆ. ಈ ವೇತನವನ್ನು ಅಭ್ಯರ್ಥಿಗಳ ನೇಮಕ ಮಾಡುವ ಆಯಾ ಜಿಲ್ಲೆ, ಕೆಲಸದ ಸ್ಥಳ, ಗ್ರಾಮೀಣ ಅಥವಾ ನಗರ ಪ್ರದೇಶ ಮತ್ತು ಹುದ್ದೆಗಳ ಜವಾಬ್ದಾರಿ ಆಧಾರದ ಮೇಲೆ ವ್ಯತ್ಯಾಸ ಇಲ್ಲಿ ಆಗಬಹುದು. ಓಕೆನಾ? ಅರ್ಜಿ ಸಲ್ಲಿಸುವಂಥ ಹಂತದ ವಿಧಾನ ನೋಡು. ಹೌ ಟು ಅಪ್ಲೈ, ಯಾವ ರೀತಿ? ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಮೊದಲು CSCಯ ಅಧಿಕೃತ ಉದ್ಯೋಗ ಪೋರ್ಟಲ್ ಆದ career.csc.in ವೆಬ್ಸೈಟ್ಗೆ ಭೇಟಿ ನೀಡಿದ ಮೇಲೆ ಹುದ್ದೆಯ ಲಿಂಕ್ ಆಯ್ಕೆ ಮಾಡಿ, ಆಮೇಲೆ ಈಸಿಯಾಗಿ ರಾಜ್ಯ ಮತ್ತು ಜಿಲ್ಲೆ ಆಯ್ಕೆ ಮಾಡಿ, ಆಮೇಲೆ ನೋಂದಣಿ ಮಾಡ್ಕೊಳ್ಳಿ. ಮುಗಿದೋಯ್ತು. ಇಷ್ಟು ಮಾಡಿದರೆ ಸಾಕು. ಆರಾಮಾಗಿ ನಿಮ್ಮ ಊರಲ್ಲೇ ಕೂತ್ಕೊಂಡಲ್ಲೇ ಆರಾಮಾಗಿ ಜಾಬ್ ಮಾಡ್ಕೊಳ್ಬೋದು. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.